ನಮಸ್ಕಾರ. ಡಾಕ್ಟರ್ ಸಿಂಗ್ ತಂದ ಸುಧಾರಣೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ಭಾರತದ ಆರ್ಥಿಕ ಕ್ರಾಂತಿಯ ಹರಿಕಾರ, ದೇಶಕ್ಕೆ ಅನೇಕ ಜನಪರ ಯೋಜನೆಗಳ ಕೊಡುಗೆ ನೀಡಿದ ನೇತಾರ, ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣದ ರೂವಾರಿ, ಬಡ ಜನರ ಜೀವನ ದೃಷ್ಟಿಯನ್ನ ಬದಲಿಸಿದ ದೂರದೃಷ್ಟಿಯ ಭೀಷ್ಮ, ಖ್ಯಾತ ಅರ್ಥಶಾಸ್ತ್ರಜ್ಞ, ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಂದು ನಿಮ್ಮೆಲ್ಲರನ್ನ ಅಗಲಿ ಭಾರತ ಲೋಕಕ್ಕೆ ಪಯಣಗಳಿಸಿದ್ದಾರೆ. ಅವರ ನಿಧನದ ಸುದ್ದಿಯಿಂದ ಇಡೀ ದೇಶದಾದ್ಯಂತ ಶೋಕ ಪಡುಗಟ್ಟಿದೆ. 92 ವರ್ಷದ ವಯಸ್ಸಿನ ಸಿಂಗ್ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ದೇಶಕ್ಕೆ ಅನೇಕ ಐತಿಹಾಸಿಕ ಸುಧಾರಣೆಗಳು ಮತ್ತು ಯೋಜನೆಗಳನ್ನ ನೀಡಿ ಭವ್ಯ ಭಾರತದ ಅಭಿವೃದ್ಧಿಗೆ ತಮ್ಮದೇ ಆದ ಅಭೂತಪೂರ್ವ ಕೊಡುಗೆ ನೀಡಿದ್ದಾರೆ. ಅದರಲ್ಲಿಯೂ ತಮ್ಮ ಪ್ರಧಾನಿಯ ಅಧಿಕಾರಾವಧಿಯಲ್ಲಿ ಅನೇಕ ಕಾಯ್ದೆಗಳನ್ನ ಜಾರಿಗೆ ತಂದು ಭಾರತವನ್ನ ಮುನ್ನಡೆಸಿದ್ದರು. ಹಾಗಾದ್ರೆ ಸಿಂಗ್ ಜಿ ಜಾರಿಗೆ ತಂದ ಕಾಯ್ದೆಗಳಾವುವು? ಇಲ್ಲಿದೆ ನೋಡಿ ವೀಕ್ಷಕರೇ. ಶಿಕ್ಷಣ ಹಕ್ಕು ಕಾಯ್ದೆ. ಸಿಂಗ್ ಅವರ ಸರ್ಕಾರ 2009ರಲ್ಲಿ 6ರಿಂದ 14 ವರ್ಷ ವಯಸ್ಸಿನ ಪ್ರತಿ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ನೀಡಿತು. ಈ ಕಾನೂನು ಮಕ್ಕಳಿಗೆ ಅವರ ಮೂಲಭೂತ ಹಕ್ಕುಗಳನ್ನು ಒದಗಿಸುವ ದಿಕ್ಕಿನಲ್ಲಿ ಒಂದು ಮೈಲಿಗಲ್ಲಾಗಿ ಬದಲಾಯಿತು. ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಈ ಕಾನೂನನ್ನ ಜಾರಿಗೆ ತರಲಾಯಿತು. ಪ್ರತಿಯೊಬ್ಬ ಭಾರತೀಯ ಪ್ರಜೆ ಸರ್ಕಾರದ ಮಾಹಿತಿಯನ್ನ ಪ್ರವೇಶಿಸುವ ಹಕ್ಕನ್ನ ನೀಡಿತು. ಆ ಮೂಲಕ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಖಚಿತಪಡಿಸಿತು. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕಾನೂನಿನ ಮೂಲಕ ದೇಶದ 2/3 ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಆಹಾರ ಪದಾರ್ಥಗಳು ಲಭ್ಯವಾಗುವಂತೆ ಮಾಡಲಾಯಿತು. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಈ ಹೆಜ್ಜೆ ಬಲು ದೊಡ್ಡ ವರದಾನವಾಯಿತು. ಭೂ ಸ್ವಾಧೀನ ಕಾಯ್ದೆ 2013ರಲ್ಲಿ ಇದನ್ನ ಜಾರಿಗೆ ತಂದರು ಸಿಂಗ್ ಅವರು. ಅಭಿವೃದ್ಧಿ ಯೋಜನೆಗಳಿಗಾಗಿ ಭೂಮಿ ಸ್ವಾಧೀನಪಡಿಸಿಕೊಂಡಾಗ ಸಂತ್ರಸ್ತರಿಗೆ ಸೂಕ್ತ ಪರಿಹಾರವನ್ನ ಖಾತರಿಪಡಿಸುವ ಉದ್ದೇಶದಿಂದ ಇದನ್ನ ತರಲಾಯಿತು. ಮನ್ರೇಗಾ 2005ರಲ್ಲಿ ಸಿಂಗ್ ಅವರ ಸರ್ಕಾರ ತಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನ ಜಾರಿಗೆ ತಂದಿತು. ಇದು ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ವರ್ಷದಲ್ಲಿ 100 ದಿನಗಳ ಉದ್ಯೋಗದ ಹಕ್ಕನ್ನ ನೀಡಿತು. ಈ ಯೋಜನೆ ಗ್ರಾಮೀಣ ಜನರ ಬವಣೆ ನೀಗಿಸುವ ಯೋಜನೆಯಾಗಿ ಮಾರ್ಪಟ್ಟಿತು. 1991ರ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿ ಡಾಕ್ಟರ್ ಸಿಂಗ್ ದೇಶವನ್ನ ಉದಾರೀಕರಣದ ಹಾದಿಯಲ್ಲಿ ತೆಗೆದುಕೊಂಡು ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನ ನೀಡಿದರು. ಅವರ ಅಧಿಕಾರಾವಧಿಯಲ್ಲಿ ಪ್ರಾರಂಭವಾದ ಸುಧಾರಣೆಗಳು ಮತ್ತು ನೀತಿಗಳು ಭಾರತೀಯ ಆರ್ಥಿಕ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯವನ್ನ ಹಾಕಿವೆ ಎಂದು ಹೇಳಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.